ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಮಳೆರಾಯ ಜನರ ಬದುಕನ್ನ ಮೂರಾ ಬಟ್ಟೆ ಮಾಡ್ತಿದ್ದಾನೆ. ಪುಷ್ಯ ಮಳೆ ಹೊಡೆತಕ್ಕೆ ಮತ್ತೆ ನೆರೆ ನರಕ ಸೃಷ್ಟಿಯಾಗಿದ್ದು ಎಲ್ಲೆಂದರಲ್ಲಿ ಅವಾಂತರಗಳ ಸರಮಾಳೆಯೇ ಸೃಷ್ಟಿಯಾಗಿದೆ. ಕಳೆದೊಂದು ವಾರದಿಂದ ಇಡೀ ಕರುನಾಡಲ್ಲಿ ಪುಷ್ಯ ಮಳೆಯ ಪೀಕಲಾಟ ಶುರುವಾಗಿದೆ. ಹಗಲು ರಾತ್ರಿ ಎನ್ನದೆ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದ್ದು ಇಡೀ ಕರುನಾಡೇ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಮಲೆನಾಡು ಹಾಗೂ ಉತ್ತರ ಕರ್ನಾಟಕದಲ್ಲಂತೂ ಮಳೆ ಮಾರುತಗಳಿಗೆ ರಂಧ್ರ ಬಿದ್ದಂತೆ ಕಾಣ್ತಿದೆ. ಎಡಬಿಡದೆ ಸುರಿತಾ ಇರೋ ಮಳೆಯಿಂದ ಊರೂರುಗಳೇ ಮುಳುಗೇಳ್ತಿವೆ. ಕಲಬುರಗಿಯಲ್ಲಿ ಸುರಿತಾ ಇರೋ ಮಳೆಗೆ ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಮುಲ್ಲಾಮಾರಿ ಜಲಾಶಯ ತುಂಬಿ ತುಳುಕ್ತಾ ಇದ್ದು ಹಲಕೋಡ ಗ್ರಾಮದ ಬಳಿ ಕಾಕಿಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹೀಗಾಗಿ ನದಿ ತೀರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇನ್ನು ಮಳೆರಾಯ ರೌದ್ರಾವತಾರಕ್ಕೆ ಕಮಲಾಪುರ ತಾಲೂಕಿನ ಕುದುಮೋಡ್ ಗ್ರಾಮದಲ್ಲಿ ನೆರೆ ನರಕ ಸೃಷ್ಟಿಯಾಗಿದೆ. ಸೇತುವೆ ಮೇಲೆಲ್ಲ ನೀರು ನುಗ್ತಾ ಇದ್ದು ಜಾನುವಾರುಗಳನ್ನ ಹೊಲಕ್ಕೆ ಹೊಡ್ಕೊಂಡು ಹೋಗ್ತಿದ್ದಾಗ ದೊಡ್ಡ ಅನಾಹುತ ಸಂಭವಿಸಿದೆ. ನೀರಿನ ರಭಸಕ್ಕೆ ಸಿಲುಕಿದ ಜಾನುವಾರುಗಳು ಹಳ್ಳದ ನೀರಲ್ಲಿ ಕೊಚ್ಚಿ ಹೋಗಿವೆ. ರೈತರ ಕಣ್ಣೆದುರೇ ಜಾನುವಾರುಗಳು ನೀರು ಪಾಲಾಗ್ತಾ ಇದ್ರು. ಯಾರೊಬ್ಬರು ಏನು ಮಾಡದ ಪರಿಸ್ಥಿತಿಯಲ್ಲಿದ್ರು. ಕೃಷ್ಣಾ ನದಿ ತೀರದ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಜನ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಕೊಯ್ನಾ ಜಲಾಶಯದಿಂದ 18,665 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದ್ದು ಕೃಷ್ಣಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಹಾಮಳೆ ಸುರಿತಾ ಇದೆ. ಇದರ ಪರಿಣಾಮ ದೂಧಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ರಾಧಾನಗರ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು 4 ಗೇಟ್ಗಳ ಮೂಲಕ ಭಾರೀ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಿದೆ. ದೂಧಗಂಗಾ ನದಿ ಮೂಲಕ ರಾಜ್ಯಕ್ಕೆ ಇದೇ ನೀರು ಹರಿದು ಬರಲಿದ್ದು ನದಿ ಪಾತ್ರದ ಜನ ಕಂಗಾಲಾಗಿದ್ದಾರೆ. ಪುಷ್ಯ ಮಳೆಗೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೆನಕನಹಳ್ಳಿ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಮಳೆ ನೀರು ಶಾಲೆಗೆ ನುಗ್ಗಿದ ಪರಿಣಾಮ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪರದಾಡಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ಇದೇ ಊರಿನ ವ್ಯಕ್ತಿಯೊಬ್ಬರು ಈ ಜಾಗವನ್ನ ಶಾಲೆಗೆ ಭೂದಾನ ಮಾಡಿದ್ರು. ಈ ಶಾಲಾ ಕಟ್ಟಡ ದುರಸ್ತಿ ಮಾಡೋದಕ್ಕೆ ಹೋದ್ರೆ ಜಾಗದ ಮಾಲೀಕನ ಮಗ ಇನ್ನಿಲ್ಲದ ಕಿರಿಕ್ ಮಾಡ್ತಿದ್ದಾನಂತೆ. ಹೀಗಾಗಿ ಡ್ರೈನೇಜ್ ನೀರು ಶಾಲಾ ಕೊಠಡಿಗೆ ನುಗ್ಗಿ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಮಳೆರಾಯ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಿದ್ದಾನೆ. ಭಾರೀ ಮಳೆಯ ಪರಿಣಾಮ ರಸ್ತೆ ಸೇತುವೆಗಳೆಲ್ಲ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ಬೆಳೆ ಸರ್ವನಾಶವಾಗಿದೆ. ಹಾನಿಗೊಳಗಾದ ಪ್ರದೇಶಕ್ಕೆ ಭೇಟಿ ನೀಡಿದ ಶಾಸಕ ಶರಣು ಸಲಗಾರ್ ರೈತರಿಗೆ ಬೆಳೆ ಪರಿಹಾರ ಕೊಡಿಸೋ ಭರವಸೆ ನೀಡಿದ್ರು. ಅವೈಜ್ಞಾನಿಕ ಸೇತುವೆ ಕಾಮಗಾರಿಯಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಹಾವೇರಿ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಬ್ಯಾಡಗಿ ತಾಲೂಕಿನ ಚಿಕ್ಕಣಚಿ ಗ್ರಾಮದಲ್ಲಿ ಮೃತ್ಯುಂಜಯ ನಾಗಪ್ಪ ಅನ್ನೋರ ಮನೆ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ. ಈ ಬಗ್ಗೆ ಪಿಡಿಒ ಗಮನಕ್ಕೆ ತಂದ್ರೂ ನಮಗೇನು ಗೊತ್ತಿಲ್ಲ ಅಂತ ಉಡಾಫೆ ಉತ್ತರ ಕೊಡ್ತಿದ್ದಾರಂತೆ. ಮಲೆನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ತುಂಗಾ ನದಿ ಒಳ ಹರಿವಿನಲ್ಲಿ ಕ್ಷಣಕ್ಕೂ ಭಾರೀ ಏರಿಕೆಯಾಗ್ತಾ ಇದ್ದು ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೆರೆ ಆತಂಕ ಸೃಷ್ಟಿಯಾಗಿದೆ. ಶೃಂಗೇರಿ ಮಠಕ್ಕೆ ಸಂಪರ್ಕ ಕಲ್ಪಿಸುವ ಪ್ಯಾರಲಲ್ ರಸ್ತೆ ಗಾಂಧಿ ಮೈದಾನ ಮುಳುಗಡೆ ಆಗಿದ್ದು ಪ್ರವಾಸಿಗರು ಹಾಗೂ ಸ್ಥಳೀಯರು ನದಿ ತೀರಕ್ಕೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಲಕ್ಕವಳ್ಳಿ ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಬಿರುಗಾಳಿ ಮಳೆಗೆ ಬೃಹತ್ ಹುಣಸೆ ಮರ ಹೆದ್ದಾರಿ ಮೇಲೆ ಬಿದ್ದಿದ್ದು ರಸ್ತೆ ಸಂಚಾರ ಫುಲ್ ಬಂದ್ ಆಗಿತ್ತು. ರಾತ್ರಿ ವೇಳೆ ಮರ ಬಿದ್ದಿದ್ರಿಂದ ತೆರವುಗೊಳಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟರು.
ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆರಾಯ ಹುಚ್ಚೆದ್ದು ಅಬ್ಬರಿಸುತ್ತಿದ್ದಾನೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿ ರಸ್ತೆ ಮೇಲೆಲ್ಲ ಮಾಲತಿ ನದಿ ನೀರು ಹರಿತಾ ಇದ್ದು 10 ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಇದರ ಪರಿಣಾಮ ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿಗೆ ಬರೋ ಪ್ರವಾಸಿಗರು ಪರದಾಡ್ತಿದ್ದಾರೆ. ಮಲೆನಾಡಿನಲ್ಲಿ ಸುರಿತಾ ಇರೋ ಭಾರೀ ಮಳೆಯಿಂದಾಗಿ ಶಿವಮೊಗ್ಗ ನಗರದ ಕೋಟೆ ರಸ್ತೆಯ ಕೋರ್ಪಲಯ್ಯ ಛತ್ರದ ತುಂಗಾ ಮಂಟಪ ಮತ್ತೊಮ್ಮೆ ಭರ್ತಿಯಾಗಿದೆ. ಗಾಜನೂರು ಡ್ಯಾಂನಿಂದ 65,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದ್ದು ನದಿ ತೀರದ ಜನ ಕಂಗಾಲಾಗಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದ ಕೆಆರ್ಎಸ್ ಜಲಾಶಯದ ಒಳಹರಿವಿನ ಪ್ರಮಾಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಇದರ ಪರಿಣಾಮ 50,000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡಲಾಗ್ತಾ ಇದ್ದು ನದಿ ಪಾತ್ರದ ಜನ ಮುನ್ನೆಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಪುಷ್ಯ ಮಳೆ ಕರುನಾಡನ್ನೇ ಮತ್ತೆ ಕಂಗಾಲು ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ನಟ ದರ್ಶನ್ ಕುಂತ್ರು ವಿವಾದ ನಿಂತ್ರು ವಿವಾದ ಎನ್ನುವಂತಾಗ್ತಾ ಇದೆ. ಯಾಕಂದ್ರೆ ವಿದೇಶದಿಂದ ಬರ್ತಾ ಇದ್ದಂತೆ ಹೊಸದೊಂದು ಕಾಂಟ್ರವರ್ಸಿ ಸುತ್ತಕೊಂಡಿದೆ. ದಾಸನಿಗೆ ಸರ್ಕಾರವೇ ಸೆಕ್ಯೂರಿಟಿ ಕೊಡ್ತಾ ಅನ್ನೋ ಚರ್ಚೆ ಜೋರಾಗೆ ನಡೀತಿದೆ. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಕಾಟೇರ ಎಂಟ್ರಿ. ಏರ್ಪೋರ್ಟ್ನಲ್ಲಿ ದಾಸನಿಗೆ ಸಿಐಎಸ್ಎಫ್ ಸೆಕ್ಯೂರಿಟಿ. ನಟ ದರ್ಶನ್ಗೂ ಹಾಗೂ ವಿವಾದಗಳಿಗೆ ಅದ್ಯಾವ ಜನ್ಮದ ನಂಟೋ ಗೊತ್ತಿಲ್ಲ. ಕಾಟೇರ ಕಾಲಿಟ್ಟಲ್ಲೆಲ್ಲ ಕಾಂಟ್ರವರ್ಸಿ ಆಗೋದು ಕಾಮನ್ ಆಗಿ ಹೋಗಿದೆ. ಶೆಡ್ನಲ್ಲಿ ಪ್ರತಾಪ ತೋರಿ ಜೈಲು ಸೇರಿದ್ದು ಒಂದ್ ಕಡೆಯಾದ್ರೆ ಜೈಲಲ್ಲೂ ರೌಡಿಗಳ ಜೊತೆ ಧಮ್ ಹೊಡ್ಕೊಂಡು ಬಳ್ಳಾರಿಗೆ ಶಿಫ್ಟ್ ಆಗಿದ್ದು ಇತಿಹಾಸ. ಕತ್ತಲೆ ಕೋಣೆಯಲ್ಲಿ ಕಂಬಿ ಎಣಿಸಿ ಹೊರ ಬಂದ್ರೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಿಲ್ಲ. ಥೈಲ್ಯಾಂಡ್ಗೆ ಹೋದ್ರೂ ಕೊಲೆ ಆರೋಪಿಗಳ ಸಹವಾಸ ಬಿಡ್ತಿಲ್ಲ. ಮಂಗಳೂರು ಮೂಲದ ಬಿಪಿನ್ ರೈ ಜೊತೆ ಸುತ್ತಾಡಿದ್ದ ಸುದ್ದಿಯ ಸದ್ದು ತಣ್ಣಗಾಗೋ ಮೊದಲೇ ಮತ್ತೊಂದು ಕಾಂಟ್ರವರ್ಸಿ ಮೈಮೇಲೆ ಎಳೆದುಕೊಂಡಿದ್ದಾರೆ. ಹೈಕೋರ್ಟಲ್ಲಿ ಜಾಮೀನು ಪಡೆದು ನೆಮ್ಮದಿಯಾಗಿರಬೇಕು ಅಂದುಕೊಂಡ ಕಾಟೇರನಿಗೆ ಖಾಕಿ ಕೊಕ್ಕೆ ಹಾಕಿದೆ. ಸುಪ್ರೀಂ ಮೆಟ್ಟಿಲೇರಿ ಜೈಲೂಟ ತಿನ್ನಿಸೋದಕ್ಕೆ ಮುಂದಾಗಿದೆ. ಅದರಲ್ಲೂ ಸುಪ್ರೀಂ ಹೇಳಿಕೆಯಿಂದ ಸುಬ್ಬಿಗೆ ಮತ್ತೆ ಢವಢವ ಶುರುವಾಗಿದೆ. ಸುಪ್ರೀಂನಲ್ಲಿ ಬೇಲ್ ಭವಿಷ್ಯ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ದರ್ಶನ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ 11:45ಕ್ಕೆ ಪತ್ನಿ ಜೊತೆ ಏರ್ಪೋರ್ಟ್ಗೆ ಬಂದಿಳಿದ ದಾಸನ ಮುಖದಲ್ಲಿ ಟೆನ್ಷನ್ ಇತ್ತು. ಆದ್ರೂ ಗತ್ತಲ್ಲೇ ಎಂಟ್ರಿ ಕೊಟ್ಟ ಸಾರಥಿಗೆ ಸಿಐಎಸ್ಎಫ್ ಎಸ್ಕಾರ್ಟ್ ನೀಡಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಒಂದೇ ಒಂದು ದೃಶ್ಯದಿಂದ ಮತ್ತೊಂದು ವಿವಾದ ಬಿರುಗಾಳಿಯಂತೆ ಎದ್ದಿದೆ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಆನೆ ನಡೆದಿದ್ದೇ ದಾರಿ ಅಂತ ದರ್ಶನ್ ಬರ್ತಿದ್ರೆ ಪಕ್ಕದಲ್ಲಿ ಗನ್ ಹಿಡ್ಕೊಂಡು ಸಿಐಎಸ್ಎಫ್ ಸಿಬ್ಬಂದಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಟರ್ಮಿನಲ್ನಿಂದ ಕಾರು ಹತ್ತೋವರೆಗೂ ಪಕ್ಕದಲ್ಲಿ ಯಾರೂ ಸುಳಿಯದಂತೆ ಭದ್ರತೆ ನೀಡಿದ್ದಾರೆ. ಹೀಗಾಗಿ ಕೊಲೆ ಆರೋಪಿಗೆ ಸರ್ಕಾರವೇ ಸೆಕ್ಯೂರಿಟಿ ಕೊಟ್ಟಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಕೇಳಿದ್ರೆ ಗೃಹ ಸಚಿವ ಪರಮೇಶ್ವರ್ ಹೇಳೋದೇ ಬೇರೆ. ನನಗೇನು ಗೊತ್ತಿಲ್ಲ ಅನ್ನೋ ಅವರ ಮಾತು ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಲ್ಲ, ನನಗೆ ಗೊತ್ತಿಲ್ಲ. ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ. ನನಗೆ ವಿಚಾರ ಮಾಡ್ತೀನಿ. ಒಟ್ಟಾರೆ ವಿವಾದದ ಸುಳಿಯಲ್ಲಿ ಗಿರಿಕಿ ಹೊಡಿತಿರೋ ದಾಸನಿಗೆ ಸೆಕ್ಯೂರಿಟಿ ಸಂಕಷ್ಟವೂ ಬೆನ್ನಿಗೆ ಬಿದ್ದಿದೆ. ಮುಂದೆ ಮತ್ಯಾವ ವಿವಾದ ಹೆಗಲೇರಿ ಸದ್ದು ಮಾಡುತ್ತೋ ಗೊತ್ತಿಲ್ಲ. ಸುಪ್ರೀಂನಲ್ಲಿ ಸುಬ್ಬಿ ಭವಿಷ್ಯ ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಗೀತಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18. ಧರ್ಮಸ್ಥಳ ಪ್ರಕರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಶವದ ರಹಸ್ಯವನ್ನ ಬಿಚ್ಚಿಟ್ಟಿದ್ದ ಅನಾಮಿಕನನ್ನ ಮ್ಯಾರಥಾನ್ ವಿಚಾರಣೆ ಮಾಡಿದ್ದಾರೆ. ಎಸ್ಐಟಿ ತನಿಖೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧರ್ಮಸ್ಥಳ ಭಾಗದ ಹೂತಿಟ್ಟ ರಹಸ್ಯಗಳನ್ನ ಭೇದಿಸುತ್ತಿದೆ ಎಸ್ಐಟಿ. ಧರ್ಮಸ್ಥಳ ಭಾಗದಲ್ಲಿ 100 ಶವಗಳನ್ನ ಹೂತಿಟ್ಟ ಕೇಸ್ ಆರೋಪದ ಬಗ್ಗೆ ಮೊಟ್ಟ ಮೊದಲು ವರದಿ ಮಾಡಿದ್ದು ನಿಮ್ಮ ನ್ಯೂಸ್ 18 ಕನ್ನಡ.
ಯಾರು ಮುಟ್ಟದ ಧರ್ಮಸ್ಥಳ ಸುತ್ತಲಿನ ನೂರಾರು ಶವಗಳ ರಹಸ್ಯದ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಮೇಲೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಯಾಯಿತು. ಆಮೇಲೆ ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟಿದ್ದೀನಿ ಅಂದಿದ್ದ ಅನಾಮಿಕ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಬರೆದ ಪತ್ರದಿಂದ ಹಿಡಿದು SIT ರಚನೆ ಆಗೋವರೆಗೂ ನಿಮ್ಮ ನ್ಯೂಸ್ 18 ಕನ್ನಡ ಕಾನೂನುಬದ್ಧವಾಗಿ ಎಲ್ಲವನ್ನೂ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸಿತ್ತು. ಈಗ ಆ ವರದಿಗೆ ಫಲ ಸಿಕ್ಕಿದೆ. ಅಧಿಕೃತವಾಗಿ SIT ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ದೂರುದಾರ ಅನಾಮಿಕನ ಮ್ಯಾರಥಾನ್ ವಿಚಾರಣೆ. ಮಂಗಳೂರಿನ ಕದ್ರಿ ಭಾಗದ ಮಲ್ದಿಕಟ್ಟೆಯಲ್ಲಿರುವ ಸರಕಾರದ IBLD ಸ್ಥಾಪಿಸಲಾಗಿರೋ SIT ಕಚೇರಿಗೆ ಬರುವಂತೆ ಅನಾಮಿಕ ದೂರುದಾರ ಮತ್ತು ಆತನ ವಕೀಲರಿಗೆ ಸೂಚಿಸಿದ್ರು. ಬೆಳಗ್ಗೆ 10 ಗಂಟೆ 55 ನಿಮಿಷಕ್ಕೆ ಅನಾಮಿಕ ದೂರುದಾರ ವ್ಯಕ್ತಿ ಮಲ್ಲಿಕಟ್ಟೆಯ IBLದಿರುವ SIT ಕಚೇರಿಗೆ ತನ್ನ ಓರ್ವ ಪುರುಷ ಹಾಗೂ ಮಹಿಳಾ ವಕೀಲೆಯ ಜೊತೆ ಮಾಸ್ಕ್ ಧರಿಸಿ ಬಂದ್ರು. SIT ತನಿಖಾಧಿಕಾರಿ ಜಿತೇಂದ್ರ ದಯಾಮ ಹಾಗೂ DIG ಅನುಚೇತ್ ಅವರ ಎದುರು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂದಿದ್ದ ವ್ಯಕ್ತಿಯ ವಿಚಾರಣೆ ಶುರುವಾಯಿತು. ವಕೀಲರನ್ನು ಪ್ರತ್ಯೇಕವಾಗಿ ಕೂರಿಸಿ ಅನಾಮಿಕ ದೂರುದಾರನ ವಿಚಾರಣೆಯನ್ನ ಶುರು ಮಾಡಿದ್ರು. ಅನಾಮಿಕ ದೂರುದಾರನಿಗೆ SIT ಅಧಿಕಾರಿಗಳು ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ರು. ಧರ್ಮಸ್ಥಳ ಸುತ್ತ ಶವ ಹೂತಿದ್ದೆ ಅಂತ ಪತ್ರ ಬರೆದಿದ್ದು ನೀವೇನ? ನಿಮ್ಮ ಹೆಸರೇನು? ವಯಸ್ಸೆಷ್ಟು? ಕುಟುಂಬದಲ್ಲಿ ಎಷ್ಟು ಜನ ಆಗಿದ್ರಿ? ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಕೆಲಸಕ್ಕೆ ಸೇರಿಸಿದ್ಯಾರು? ಯಾವಾಗ? ಇಲ್ಲಿಯವರೆಗೂ ನೀವು ಎಷ್ಟು ಶವಗಳ ಸಂಸ್ಕಾರ ಮಾಡಿದ್ದೀರಾ? ಶವಗಳನ್ನ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ಮಾಡ್ತಿದ್ರಿ? ಯಾವಾಗ, ಎಲ್ಲೆಲ್ಲಿ, ಎಷ್ಟೆಷ್ಟು ಶವಗಳ ಅಂತ್ಯ ಸಂಸ್ಕಾರ ಮಾಡಿದ್ದು? ಮಹಿಳೆಯರ, ಹೆಣ್ಣು ಮಕ್ಕಳ, ಪುರುಷರ ಶವಗಳು ಇದ್ವ? ಶವಗಳನ್ನ ಹೂಳಲು ನಿಮಗೆ ಹೇಳಿದ್ಯಾರು? ಅವರ ಹೆಸರೇನು? ಹೂಳುವಾಗ ಶವಗಳ ಸ್ಥಿತಿ ಹೇಗಿತ್ತು? ಗಾಯದ ಗುರುತುಗಳಿದ್ವ? ಅಂತ್ಯಕ್ರಿಯೆ ವೇಳೆ ನಿಮಗೆ ಪರಿಚಿತ ಮುಖಗಳ ಶವಗಳಿತ್ತ? ಶವ ನೋಡಿದಾಗ ಲೈಂಗಿಕ ದೌರ್ಜನ್ಯ ಆಗಿದ್ದ ಡೌಟ್ ಬಂತ? ಶವಗಳ ಬಗ್ಗೆ ನೀವ್ಯಾಕೆ ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ಲ? 2010ರಲ್ಲಿ ಶಾಲಾ ಸಮವಸ್ತ್ರದ ಹುಡುಗಿ ಶವದ ಬಗ್ಗೆ ಗೊತ್ತಿತ್ತ? 2010ರಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿಯ ಶಾಲಾ ಬ್ಯಾಗ್ ನೋಡಿದ್ರ? ಇಷ್ಟು ವರ್ಷ ಗೆಲ್ದಿದ್ರಿ? ಯಾರು ನಿಮಗೆ ಆಶ್ರಯ ಕೊಟ್ಟಿದ್ರು? ಯಾರದ್ದಾದರೂ ಒತ್ತಡವಿದೆಯಾ? ಜೀವ ಬೆದರಿಕೆ ಹಾಕಿದ್ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ SIT ಅಧಿಕಾರಿಗಳು ಅನಾಮಿಕ ದೂರುದಾರನಿಗೆ ಹಾಕಿದ್ದಾರೆ. ಎಲ್ಲದಕ್ಕೂ ಅನಾಮಿಕ ವ್ಯಕ್ತಿ ಉತ್ತರ ಕೊಟ್ಟಿದ್ದಾನೆ. ದೂರುದಾರನ ಹೇಳಿಕೆಗಳನ್ನ SIT ಅಧಿಕಾರಿಗಳು ಕೇಳಿರುವ ಪ್ರಶ್ನೆಗಳನ್ನೆಲ್ಲ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಜೊತೆಗೆ ಹೇಳಿಕೆಗಳನ್ನು ಲಿಖಿತ ರೂಪದಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಇದಿಷ್ಟೇ ಅಲ್ಲ, ನೈಜ ತನಿಖೆ ಇವತ್ತಿನಿಂದ ಶುರುವಾಗಿದ್ದು ಇನ್ನು ಮುಂದೆ ಧರ್ಮಸ್ಥಳ ಭಾಗದ ಸುತ್ತಲಿನ ರಹಸ್ಯ ಭೇದಿಸಲು ನೀಲನಕ್ಷೆಯನ್ನು ರೆಡಿ ಮಾಡಿದೆ. ಅನಾಮಿಕ ವ್ಯಕ್ತಿಯ ಹೇಳಿಕೆ ಆಧರಿಸಿ SIT ಅಧಿಕಾರಿಗಳು ಮಹಜರು ನಡೆಸ್ತಾರೆ. ಅನಾಮಿಕ ಕೊಟ್ಟ ಬುರುಡೆ ಇದ್ದ ಜಾಗದಲ್ಲಿ ಮೊದಲು ಶೋಧ ನಡೆಸ್ತಾರೆ. ಬುರುಡೆಯಲ್ಲಿರುವ ಮಣ್ಣು ಸ್ಥಳದ ಮಣ್ಣು ಒಂದೇನಾ ಅಂತ ಟೆಸ್ಟ್ ಮಾಡಲು FSLಗೆ ಕಳಿಸ್ತಾರೆ. ಬುರುಡೆ ರಹಸ್ಯದ ಜೊತೆ ಬೇರೆ ಬೇರೆ ಶವಗಳಿಗೂ ಹುಡುಕಾಟ ನಡೆಯಲಿದೆ. ಅಸ್ಥಿ ಪಂಜರಗಳು ಸಿಕ್ಕಿದ್ರೆ ಸ್ಥಳದಲ್ಲಿ FSLನಿಂದ ಸಾಕ್ಷ್ಯ ಸಂಗ್ರಹ ಕೆಲಸನೂ ಆಗಲಿದೆ. FSLಗೆ ಸ್ಯಾಂಪಲ್ ಹೋದ ಬಳಿಕ DNA ಪ್ರೊಫೈಲಿಂಗ್ ಕೆಲಸ ನಡೆಯಲಿದೆ. ಮಿಸ್ಸಿಂಗ್ ಕೇಸ್ಗಳ ಜೊತೆ ತಾಳೆ ಮಾಡಿ DNA ಟೆಸ್ಟ್ಗೂ SIT ತಯಾರಿ ಮಾಡಿಕೊಂಡಿದೆ. ಮಿಸ್ಸಿಂಗ್ ಕೇಸ್ಗೆ ಹೋಲಿಕೆ ಆದ್ರೆ ಅವರ ಕುಟುಂಬಕ್ಕೆ ಮಾಹಿತಿ ಕೊಟ್ಟು ಕರೆಸ್ತಾರೆ. ಆಮೇಲೆ ಕುಟುಂಬಸ್ಥರ DNA ಸಂಗ್ರಹಿಸಿ ಪರಿಶೀಲಿಸ್ತಾರೆ. ಅಸ್ಥಿ ಪಂಜರ, ತಲೆಬುರುಡೆ, ಹಲ್ಲು ಆಧರಿಸಿ ವಯಸ್ಸು ಪತ್ತೆ ಮಾಡುವ ಕೆಲಸನೂ ಆಗತ್ತೆ. ಇದೆಲ್ಲವೂ ಮ್ಯಾಜಿಸ್ಟ್ರೇಟ್, AC ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲೇ ನಡೆಸಬೇಕು. FSL ಸಿಬ್ಬಂದಿ, ಸೋಕೋ ಟೀಮ್, ವೈದ್ಯರ ತಂಡವು SIT ಜೊತೆಗೆ ಇರಬೇಕು ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶಗಳು. ಒಟ್ಟಾರೆ ಪ್ರಕರಣ ಮತ್ತಷ್ಟು ಕುತೂಹಲ ಮೂಡಿಸಿದ್ದು ಇದೀಗ ಪ್ರಾಥಮಿಕ ತನಿಖೆ ಮೂಲಕ ರಹಸ್ಯ ಭೇದಿಸಲು ಇಳಿದಿರೋ SIT ಟೀಮ್ನ ತನಿಖೆ ಎಲ್ಲಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರೈತರ ಗೊಬ್ಬರದ ಗೋಳಿಗೆ ಪರಿಹಾರ ಸಿಗೋ ಹಾಗೆ ಕಾಣಿಸ್ತಾ ಇಲ್ಲ. ದಿನವಿಡೀ ಮಳೆ ಗಾಳಿ ಎನ್ನದೆ ಕ್ಯೂನಲ್ಲಿ ನಿಂತರೂ ಒಂದು ಚೀಲ ಗೊಬ್ಬರ ಸಿಗ್ತಾ ಇಲ್ಲ. ಈ ಬಗ್ಗೆ ಕೃಷಿ ಸಚಿವರನ್ನ ಕೇಳಿದ್ರೆ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ಸರ್ಕಾರ ಏನೇ ಮಾಡಬೇಕು, ನಮಗೆ ಯೂರಿಯಾ ಗೊಬ್ಬರ ಪೂರೈಸಬೇಕು ಅಂತೇಳಿ ಅವ್ರು ಕಳಕಳಿ ಮನವಿ ಮಾಡ್ಕೋತೇವೆ. 2 ತಿಂಗಳೈತೆ ಅಂತ ಹೇಳ್ಕೊತ್ನಿ ಹೊಂಟಿದೆವು ಬರ್ತದೆ ಅಂತ ಹೇಳ್ತಾರೆ.
ಎಲ್ಲ ಕೇಂದ್ರದ ಮಂತ್ರಿಗಳು ಎಲ್ಲ ಲೋಕಸಭಾ ಸದಸ್ಯರಿಗೆ ಪತ್ರ ಬರೆದಿದ್ದಾರೆ. ಕರುನಾಡಲ್ಲಿ ಶುರುವಾಗಿದೆ ಯೂರಿಯಾ ಯುದ್ಧ. ಗೊಬ್ಬರದ ಗುದ್ದಾಟ, ಗಾಳಿ ಮಳೆಯಲ್ಲೂ ಜನರ ಕ್ಯೂ. ಕರುನಾಡಿನಲ್ಲಿ ಭಾರೀ ಮಳೆಯಾಗ್ತಿದೆ. ವರ್ಣನ ಕೃಪೆಯಿಂದ ರಾಜ್ಯದ ರೈತರು ಭರ್ಜರಿ ಬಿತ್ತನೆ ಮಾಡಿದ್ದಾರೆ. ಮೊಳಕೆಯೊಡೆದು ನಿಂತಿರೋ ಬಿತ್ತನೆ ಬೀಜಗಳು ಸೊಂಪಾಗಿ ಬೆಳೆಯೋದಕ್ಕೆ ಶುರುವಾಗಿದೆ. ಇಂತಹ ಹೊತ್ತಲ್ಲಿ ಯೂರಿಯಾ ಗೊಬ್ಬರ ಬೇಕೇ ಬೇಕು. ಆದ್ರೆ ಏನ್ ಮಾಡೋದು ಹೇಳಿ? ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ 1 ಕೆಜಿ ಗೊಬ್ಬರವೂ ಸಿಕ್ತಿಲ್ಲ. ದಿನವಿಡೀ ನಿಂತು ಕಾದ್ರೂ ಗೊಬ್ಬರ ಸಿಗೋದಿರ್ಲಿ, ಕಣ್ಣಲ್ಲಿ ನೋಡೋದಕ್ಕೂ ಆಗ್ತಿಲ್ಲ. ಗಾಳಿ ಮಳೆ ಚಳಿ ಎನ್ನದೇ ಗೊಬ್ಬರದ ಅಂಗಡಿ ಮುಂದೆ ಕ್ಯೂ ನಿಲ್ತಿರೋ ರೈತರು ಸರ್ಕಾರಕ್ಕೆ ಹಿಡಿಶಾಪ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಕೃಷಿ ಸಚಿವರು ಮಾತ್ರ 3 ಜಿಲ್ಲೆಗೆ ಸೀಮಿತವಾಗಿ ಹೋಗಿದ್ದಾರೆ. ಗೊಬ್ಬರ ಕೊಡಿ ಸಾರ್ ಅಂತ ಕೇಳಿದ್ರೆ ದಿನಕ್ಕೊಂದು ಹೇಳಿಕೆ ಕೊಟ್ಕೊಂಡು ಓಡಾಡ್ತಿದ್ದಾರೆ. ಅನ್ನದಾತರಿಗೆ ಒಂದಲ್ಲ ಒಂದು ಸಂಕಷ್ಟ ತಪ್ಪಿದ್ದಲ್ಲ ಬಿಡಿ. ಕೆಲವೊಮ್ಮೆ ಅತಿವೃಷ್ಟಿಯಾದ್ರೆ ಇನ್ನು ಕೆಲವೊಮ್ಮೆ ಅನಾವೃಷ್ಟಿ ಬೆಂಬಿಡದೆ ಕಾಡುತ್ತೆ. ಎಲ್ಲವೂ ಸರಿ ಇದೆ ಅಂದ್ಕೊಂಡ್ರೆ ಸರ್ಕಾರ ಕೈ ಕೊಡುತ್ತೆ. ಈ ಬಾರಿ ಆಗ್ತಿರೋದು ಇದೇನೇ. ಕರ್ನಾಟಕದ ಊರೂರಲ್ಲೂ ಈಗ ಯೂರಿಯಾ ಗೊಬ್ಬರದ ಗುದ್ದಾಟ ಶುರುವಾಗಿದೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಗೊಬ್ಬರಕ್ಕಾಗಿ ಜನ ಪರದಾಟ ನಡೆಸುತ್ತಿದ್ದು ಮಳೆಯನ್ನು ಲೆಕ್ಕಿಸದೆ ಕ್ಯೂ ನಿಂತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಗೋಳು ಕೇಳೂರಿಲ್ಲದಂತಾಗಿದೆ. ಅಣದೂರು ಗ್ರಾಮದಲ್ಲಿ ಕಬ್ಬು ಬೆಳೆಗೆ ಯೂರಿಯಾ ಗೊಬ್ಬರ ಹಾಕದ ಕಾರಣ ಕಬ್ಬಿನ ಬೆಳೆಯೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ. ಗೊಬ್ಬರ ಖರೀದಿಸೋಣ ಅಂತ ಹೋದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ನ್ಯಾನೋ ಯೂರಿಯಾ ಖರೀದಿಸೋಣ ಅಂದ್ರೆ ಅಷ್ಟೊಂದು ಹಣ ಹೊಂದಿಸೋದಕ್ಕಾಗ್ತಿಲ್ಲ. ಹೀಗಾಗಿ ದಿಕ್ಕು ಕಾಣದಂತಾದ ರೈತರು ಕಣ್ಣೀರಿಡ್ತಿದ್ದಾರೆ. ಯೂರಿಯಾ ಗೊಬ್ಬರ ಕೊಡೋದು ಹೊಂಟಾರ. ಈಗ ಯೂರಿಯಾ ಗೊಬ್ಬರ ಇಲ್ದೇನೆ ನಾವು ಅದು ನ್ಯಾನೋ ಯೂರಿಯಾ ಹೊಡಿ ಅಂತಾರೆ. ಇದಕ್ಕೆ ನ್ಯಾನೋ ಯೂರಿಯಾ ಹೊಡ್ಲಿಕ್ಕೆ ಹೆಂಗೆ ಬರ್ತದೆ ಸರ್? ಅದು ಒಂದು ಯೂರಿಯಾ ಅಂದ್ರೆ ಮನುಷ್ಯಾಗ ಒಂದು ಟಾಣಿಗೆ ತಗೊಂಡಕ್ಲೆ ಆ ತರ ಇದೆ. ಹೊಲ ಹೊಡೆದಿಂದ ಅದು ಅದನ್ನ ಲಾಗೋಡಿ ಸಹಿತ ಬಿ ಅಂದ ಬರಂಗಿಲ್ಲ ಅಂತೇಳಿ ಆ ಪರಿಸ್ಥಿತಿ ಅದ ನೋಡಿ. ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪಡ್ತಿರೋ ಕಷ್ಟ ಅಷ್ಟಿಷ್ಟಲ್ಲ. ಕೈಗೆ ಬಂದ ಬೆಳೆ ಎಲ್ಲಿ ಬಾಯಿಗೆ ಬಾರದಂತಾಗುತ್ತೋ ಅಂತ ಪರದಾಟ ನಡೆಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಮುಂದೆ 100 ಅನ್ನದಾತರು ಸಾಲುಗಟ್ಟಿ ನಿಂತಿದ್ರು. ಮೆಕ್ಕೆಜೋಳಕ್ಕೆ ಶೀತದ ಬಾಧೆ ಶುರುವಾಗಿರೋದ್ರಿಂದ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಗೊಬ್ಬರ ಕೊಡ್ತಿಲ್ಲ, ಹಾರಿಕೆ ಉತ್ತರ ಬಿಡ್ತಿಲ್ಲ. ರಾಜ್ಯದ ಕೆಲವೊಂದು ಜಿಲ್ಲೆಗಳಲ್ಲಿ ಬಿಟ್ರೆ ಬೇರೆಲ್ಲೂ ಯೂರಿಯಾ ಗೊಬ್ಬರ ಸಿಗ್ತಿಲ್ಲ. ಒಂದೊಂದು ಚೀಲ ಗೊಬ್ಬರಕ್ಕೂ ರೈತರು ಪರದಾಡ್ತಿದ್ದಾರೆ. ಆದರೆ ಕೃಷಿ ಸಚಿವರು ಮಾತ್ರ ದಿನಕ್ಕೊಂದು ಹೇಳಿಕೆ ಕೊಟ್ಕೊಂಡು ಓಡಾಡ್ತಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಕಳೆದ 3 ತಿಂಗಳಿನಿಂದ ಮಂಡ್ಯ, ಮೈಸೂರು, ಬೆಂಗಳೂರು ಬಿಟ್ರೆ ಬೇರೆ ಜಿಲ್ಲೆಗಳಿಗೆ ಕಾಲಿಟ್ಟಿಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ ಅಂತಾನೂ ಕಣ್ಣೆತ್ತಿ ನೋಡ್ತಿಲ್ಲ. ಗೊಬ್ಬರ ಗುದ್ದಾಟ ಜೋರಾಗ್ತಿದ್ದಂತೆ ದಿನಕ್ಕೊಂದು ಹಾರಿಕೆ ಉತ್ತರವನ್ನ ಕೊಡ್ತಿದ್ದಾರೆ. ಈ ಬಾರಿ ಅವಧಿಗೂ ಮುನ್ನ ಮುಂಗಾರು ಪ್ರವೇಶ ಆಗಿದೆ. ಕುಮಾರಸ್ವಾಮಿ ಹಾಗೂ ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಲ್ಲಾ ಸಂಸದರಿಗೂ ಪತ್ರವನ್ನ ಬರೆದಿದ್ದೀನಿ. ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಿ ಅಂತ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ನೋಡಿ, 6,82,000 ಈ ಜುಲೈ ಎಂಡರೊಳಗಡೆ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿತ್ತು ಯೂರಿಯಾ. ನಮಗೆ ಬಂದಿರತಕ್ಕಂಥದ್ದು 5,26,000. ಅದರ ಬಾಬ್ತು 5,27,000 ಮೆಟ್ರಿಕ್ ಟನ್ನು ಸಪ್ಲೈ ಕಡಿಮೆ ಬಂದಿದೆ ನಮಗೆ ಅಂತ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಲೆಟ್ರ್ ಬರೆದಿದ್ವಿ. ನಾವು ಕಾಮೆಂಟ್ ಮಾಡಿಲ್ಲ, ಕೇಂದ್ರ ಸರ್ಕಾರನ ದೂರಿಲ್ಲ. 1.5 ಲಕ್ಷ ಶಾರ್ಟೇಜ್ ಏನು ಬಂದಿದೆ ಅದನ್ನು ಕಳಿಸ್ಕೊಡಿ ಅಂತ ಬರೆದಿದ್ವಿ. ಒಟ್ನಲ್ಲಿ ಕರುನಾಡಲ್ಲಿ ಎದ್ದಿರೋ ಯೂರಿಯಾ ಗೊಬ್ಬರದ ಸಮಸ್ಯೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ಈ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ರೈತರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.